ಜಲ ಪ್ರಳಯಕ್ಕೆ ದೇವರ ನಾಡು ಕಂಪ್ಲೀಟ್ ಆಗಿ ಧ್ವಂಸವಾಗಿ ಹೋಗಿದೆ. ದ್ವೀಪದಂತಾದ ನಾಡಲ್ಲಿ ಜನರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳದಿಂದ ಕನ್ನಡದ ಏಕೈಕ ಚಾನಲ್ ರಿಪಬ್ಲಿಕ್ ಕನ್ನಡ ಲೈವ್ ಕವರೇಜ್, ನಾನ್ ಸ್ಟಾಪ್ ಲೈವ್ ಕವರೇಜ್ ಸ್ಪಾಟ್ ಇಂದ ಜಲ ಪ್ರಳಯಕ್ಕೆ ದೇವರ ನಾಡು ಕಂಪ್ಲೀಟ್ ಆಗಿ ಧ್ವಂಸವಾಗಿದೆ. ಹೇಗೆ ನಡೀತಾ ಇದೆ ಕಾರ್ಯಾಚರಣೆಗಿರುವಂತಹ ಅಡೆತಡೆಗಳೇನು, ಜನರ ಆಕ್ರಂದನ, ಜೀವ ಉಳಿಸಿಕೊಳ್ಳೋದಕ್ಕೆ ಜನರ ಪರದಾಟ ಹೇಗಿದೆ, ಜೀವ ಕಳೆದುಕೊಂಡವರ ಕುಟುಂಬಸ್ಥರ ಪರಿಸ್ಥಿತಿ ಏನು, ಆ ಭಾಗದ ಆತಂಕದ ವಾತಾವರಣ ಸದ್ಯ ಏನ್ ಹೇಳುತ್ತೆ ಗ್ರೌಂಡ್ ರಿಪೋರ್ಟ್. ಸ್ಪಾಟ್ ಇಂದಲೇ ರಿಪಬ್ಲಿಕರ್ನ ಅತಿ ದೊಡ್ಡ ತಂಡ ಸ್ಥಳದಲ್ಲಿ ಬಿಡೋ ಮೂಲಕ ಅಲ್ಲಿನ ವಾಸ್ತವ ಪರಿಸ್ಥಿತಿಯನ್ನ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ. ದೃಶ್ಯ ನೋಡ್ತಾ ಇದ್ದೀವಿ ನಾವು. ಕೇರಳದ ವಯನಾಡಿನ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ. ಸ್ಮಶಾನ ಮೌನ, ಕೆಸರು ಗದ್ದೆ ಆಗಿಬಿಟ್ಟಿದೆ ಇಡೀ ಗ್ರಾಮ. ಅಲ್ಲೊಂದು ಗ್ರಾಮ ಇತ್ತು, ಮನೆಗಳಿತ್ತು, ಜನ ವಾಸ ಮಾಡ್ತಾ ಇದ್ರು, ರಸ್ತೆ ಇತ್ತು, ಶಾಲೆ ಇತ್ತು, ಯಾವುದು ಕೂಡ ಪತ್ತೆ ಆಗಲ್ಲ ಅಂಥ ಪರಿಸ್ಥಿತಿ. ಎಲ್ಲಿ ನೋಡಿದ್ರಲ್ಲಿ ನೀರು ಅನ್ನುವಂಥ ಪರಿಸ್ಥಿತಿ. ಕಾರಣ ಅಲ್ಲಿನ ಸ್ಥಳೀಯರೇ ಹೇಳ್ತಾ ಇದ್ರು, ಈಗೇನು ಗುಡ್ಡ ಕುಸಿತ ಆಗಿದೆಯಲ್ಲ, ಅಲ್ಲಿ ನದಿ ಇತ್ತು ಅಂತ. ದೃಶ್ಯ ನಾವು ಗಮನಿಸ್ತಾ ಇರೋದು. ಸದ್ಯ ಕೇರಳದ ವಯನಾಡಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲೇ ಒಂದು ಗ್ರಾಮ ಇತ್ತು ಅಂತ. ಗ್ರಾಮದಲ್ಲಿ 400 ಮನೆಗಳು ಧ್ವಂಸ ಆಗಿ ಹೋಗಿರೋದು, ಹಲವರು ಇದೇ ನೀರಿನ ಮೂಲಕ ಕೊಚ್ಕೊಂಡು ಹೋಗಿದ್ದಾರೆ. ಈಗಲೂ ಕೂಡ ಕಾರ್ಯಾಚರಣೆಗೆ ಅಡೆತಡೆ ಆಗ್ತಾ ಇರೋದು ಇದೇ ನೀರಿನಿಂದ. ಈ ನದಿಯ ನೀರು ಇಷ್ಟು ರಭಸವಾಗಿ ಹರಿತಾ ಇದೆಯಲ್ಲ, ಹಾಗಾಗಿ ಕಾರ್ಯಾಚರಣೆಗೆ ಇಷ್ಟೆಲ್ಲ ಅಡ್ಡಿ ಆಗ್ತಾ ಇದೆಯಂತ. ನೋಡಿ ಪಾಪ ಪರಿಸ್ಥಿತಿ, ಪುಟ್ ಮಕ್ಕಳು, ಇವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಸಿಬ್ಬಂದಿ. ಎಂತವರೆಗೂ ಕೂಡ ಈ ದೃಶ್ಯಗಳನ್ನ ನೋಡಿದ್ರೆ ಕರಳು ಕಿವುಚಲ್ವಾ. ತಮ್ಮ ಕುಟುಂಬದವರನ್ನ ಕಳೆದುಕೊಂಡು ಅನೇಕರು ಅನಾಥರಾಗಿದ್ದಾರೆ. ಅನೇಕ ಮಕ್ಕಳು ಜೀವ ಉಳಿದ್ರೆ ತಮ್ಮ ಕುಟುಂಬಸ್ಥರನ್ನ ಕಳೆದುಕೊಂಡು ಅನಾಥ ಭಾವ ಅವರನ್ನ ಕಾಡ್ತಾ ಇದೆ. ಅವರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು ನೋಡಿ. ಕೆಸರು ಗದ್ದೆ ಅಂತ ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮ್ಗೆ. ಮತ್ತೊಂದು ದೃಶ್ಯ ಇದು ಮ್ಯಾಪ್. ಇದು ನಿಮ್ಮ ಮುಂದೆ ನಾವು ಮ್ಯಾಪ್ ಅನ್ನ ಇಡ್ತಾ ಇದ್ದೀವಿ. ಕಾರಣ ಎಲ್ಲಿ ಹೇಗೆ ಈ ಅವಘಡ ಸಂಭವಿಸಿದೆ, ಎಲ್ಲಿತ್ತು ಗ್ರಾಮ, ಎಲ್ಲಿ ಗುಡ್ಡ ಕುಸಿತ ಆಯಿತು ಅನ್ನೋದರ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಒಂದು ನದಿ, ಇಲ್ಲಿ ನಾವು ಎಕ್ಸಾಕ್ಟ್ಲಿ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಒಂದು ನದಿ ನೀರಿನ ಹರಿವು ಹೀಗೆ ಇತ್ತು ಅಂತ. ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ನದಿ ನೀರಿನ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ, ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ. ನೋಡಿ, ಇಲ್ಲೆಲ್ಲ ಮನೆಗಳಿರೋದನ್ನ ನೀವು ಗಮನಿಸ್ತಾ ಇದ್ದೀವಿ. ಪುಟ್ಪುಟ್ಟದಾಗಿ ಕಾಣಿಸುತ್ತೆ ಆ ಮನೆಗಳು. ಅಷ್ಟು ಮನೆಗಳು ಕೂಡ ಒಂದು ಗ್ರಾಮದಲ್ಲಿ ಇತ್ತು ಅಂತ. 400 ಮನೆ ಇತ್ತ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಹೌದು ಅಂತ ಇದೆ ಈ ರಿಪೋರ್ಟ್, ಈ ಮ್ಯಾಪ್. ಒಂದು ಗ್ರಾಮ ಅಲ್ಲ, ಬದಲಾಗಿ 4 ಗ್ರಾಮಗಳಲ್ಲಿ ಇತ್ತು ಅಂತ. 4 ಗ್ರಾಮಗಳಲ್ಲಿ 400 ಮನೆಗಳು. ಅಲ್ಲಿ ಮಲಗಿದ್ದವರು ಮೇಲೆ ಎದ್ದೇಳಲೇ ಇಲ್ಲ. ಕಾರಣ ಇಲ್ಲೇ ಗುಡ್ಡ ಕುಸಿತ ಆಗಿರೋದ್ರಿಂದ 400 ಮನೆಗಳು ಕೂಡ ಧ್ವಂಸ ಆಗಿ ಹೋಗಿದೆ ಅಂತ. ಸದ್ಯ ವಯನಾಡಿನ ಪರಿಸ್ಥಿತಿ, ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿಗಳು ಸ್ಪಾಟ್ ಅಲ್ಲಿ ಬಿಟ್ಟಿದ್ದಾರೆ. ಅಲ್ಲಿನ ವಾಸ್ತವ ಪರಿಸ್ಥಿತಿಯನ್ನ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಆಗ್ತಾ ಇದೆ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಸ್ಪಾಟ್ ತಲುಪಾಗಿದೆ. ಸ್ಪಾಟ್ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ವಿವರಿಸ್ತಾರೆ. ನಾಗೇಂದ್ರ ಬಾಬು, ಎಕ್ಸಾಕ್ಟ್ಲಿ ಯಾವ ರೀತಿಯ ವಾತಾವರಣ ಕಾಣಿಸ್ತಾ ಇದೆ, ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ, ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ರಕ್ಷಣಾ ಕಾರ್ಯಾಚರಣೆಗೆ ಸಾಕಷ್ಟು ಅಡಚಣೆಗಳು ಎದುರಾಗ್ತಾ ಇದೆ ಅನ್ನುವ ಮಾಹಿತಿ. ಯಾಕೆಂತಂದರೆ ಘಟನೆ ಆಗಿರುವಂಥ ಜಾಗದಿಂದ ಸುಮಾರು 20ರಿಂದ 25 ಕಿಲೋಮೀಟರ್ ದೂರದಲ್ಲಿ ಆ ಒಂದು ಮೃತದೇಹಗಳು ತೇಲಿ ಬರ್ತಾ ಇದೆ ಅನ್ನುವ ಮಾಹಿತಿ. ನೋಡಿ, ಆ ಚೊರಲ್ಮಾಲ ಅನ್ನುವ ಗ್ರಾಮ ಏನಿದೆ, ಆ ಗ್ರಾಮದಲ್ಲಿದ್ದಂಥ 400 ಮನೆಗಳೇನಿದೆ, ಆ 400 ಮನೆಗಳ ಪೈಕಿ 250ಕ್ಕೂ ಹೆಚ್ಚು ಮನೆಗಳು ಧ್ವಂಸ ಆಗಿದೆ. ಇವತ್ತು ಈ ಕ್ಷಣಕ್ಕೂ ಕೂಡ ಅಲ್ಲಿನ ಸರ್ಕಾರ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡು ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಜೊತೆಗೆ 2 ಹೆಲಿಕಾಪ್ಟರ್ಗಳನ್ನು ಕೂಡ
ಬಳಕೆ ಮಾಡಿಕೊಳ್ಳಲಾಗ್ತದೆ. ವಾಯುಪಡೆಗೆ ವಾಯುದಳಕ್ಕೆ ಸೇರಿದಂಥ 2 ಹೆಲಿಕಾಪ್ಟರ್ಗಳು, ಅದರಲ್ಲಿ ಪ್ರಮುಖವಾಗಿ LH-12 ಮತ್ತು ALH ಅನ್ನುವ 2 ಹೆಲಿಕಾಪ್ಟರ್ಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತದೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಆರ್ಮಿ ತಂಡ ಕೂಡ ಅಲ್ಲಿಗೆ ರೀಚ್ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಶ್ರುತಿ ನೋಡಿ, ಈ ಒಂದು ಜಾಗದಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆಯಲ್ಲ, ಈ ಒಂದು ಝೋನನ್ನು, ಅದರಲ್ಲೂ ಪ್ರಮುಖವಾಗಿ ಕೇರಳದ ವಯನಾಡ್ ಏನಿದೆ, ಈ ಒಂದು ವಯನಾಡನ್ನು ಆಪತ್ತು ಝೋನ್ ಅಂತೇಳಿ ಕೂಡ, ಅಂದರೆ ಡೇಂಜರ್ ಝೋನ್ ಅಂತೇಳಿ ಕೂಡ ಅದನ್ನು ಘೋಷಣೆ ಕೂಡ ಮಾಡಲಾಗಿತ್ತು. ಹಾಗಾಗಿ ಸಾಕಷ್ಟು ಬಾರಿ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು. ಹಲವು ಸೈಂಟಿಸ್ಟ್ಗಳು ಅಲ್ಲಿಗೆ ಆಗಮಿಸಿ ಅಲ್ಲಿನ ಗುಡ್ಡಗಳಲ್ಲಿರುವಂಥ ಮಣ್ಣನ್ನು ಪರೀಕ್ಷೆಗೊಳಪಡಿಸಿ ಇದು ಮುಂಬರುವಂಥ ದಿನಗಳಲ್ಲೂ ಕೂಡ ಮತ್ತೊಮ್ಮೆ ಗುಡ್ಡ ಕುಸಿಯುತ್ತೆ ಎನ್ನುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ನೋಡಿ, ಪ್ರಮುಖವಾಗಿ 3 ಕಾರಣಗಳನ್ನು ನಾವಿಲ್ಲಿ ಗಮನಿಸಬಹುದು ಶ್ರುತಿ. ಒಬ್ಬರು ಆ ಸೈಂಟಿಸ್ಟ್ ಹತ್ರ ಮಾತನಾಡುವಂಥ ಸಂದರ್ಭದಲ್ಲಿ ಅವರು ತಿಳಿಸಿದ ಹಾಗೆ, ಒಂದು ನಿರಂತರವಾಗಿ ಮಳೆ ಆಗ್ತಾ ಇರಬೇಕಾದ್ರೆ ನೋಡಿ, ಒಂದು ಮಳೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮಳೆ ನೀರನ್ನು ಭೂಮಿಯಲ್ಲಿ ಹಿಂಗುವಂಥ ಕೆಲಸ ಆಗಬೇಕು. ಆದರೆ ಅದು ಇಂಗಿತವನ್ನು ಕಡಿಮೆ ಮಾಡಿದಾಗ ಈ ರೀತಿಯಾಗಿ ಒಂದು ಘಟನೆಗಳು ಸಂಭವಿಸುತ್ತೆ ಎನ್ನುವ ಒಂದು ವಿಚಾರ. ಮತ್ತೊಂದು ಕಡೆ, ಒಂದು ಬಾರಿ ಗುಡ್ಡ ಕುಸಿತ ಆದಂಥ ಜಾಗದಲ್ಲಿ ನಿರಂತರವಾಗಿ ಏನಾದರೂ ಮಳೆ ಆಗಿದೆ ಆದರೆ ಆ ಜಾಗದಲ್ಲಿ ಗುಡ್ಡ ಕುಸಿತ ಆಗುತ್ತೆ ಎನ್ನುವ ವಿಚಾರವನ್ನು ತಿಳಿಸಿದ್ರು. ಮತ್ತೊಂದು ಅಂತಂದರೆ, ಈ ಭೂಮಿಯ ಒಳಭಾಗದಲ್ಲಿ ಈ ಕೊಳವೆಗಳ ಮಾದರಿಯಲ್ಲಿ ನೀರು ಹರಿತಾ ಇರುತ್ತೆ. ಆ ಸಂದರ್ಭದಲ್ಲಿ ನಿರಂತರವಾಗಿ ಮಳೆ ಆದಾಗ ಹೆಚ್ಚಿನ ಪ್ರಮಾಣದಲ್ಲಿ ಆ ಕೊಳವೆ ಭಾಗದಲ್ಲಿ ನೀರುಗಳು ಹರಿದಾಗ ಅದು ಕೂಡ ಒಂದು ಗುಡ್ಡ ಕುಸಿತಕ್ಕೆ ಒಂದು ಕಾರಣ ಆಗುತ್ತೆ ಅಂತ ಕೂಡ ಹೇಳಲಾಗ್ತದೆ. ನೋಡಿ, ಇನ್ನು 1 ವಾರ ಮಾತ್ರ ಬಾಕಿ ಇತ್ತು ಶ್ರುತಿ. 2019 ಅಂದರೆ 5 ವರ್ಷಗಳ ಹಿಂದೆ ಪೊತ್ತಮಾಲ ಅಂತೇಳಿ ಜಾಗದಲ್ಲಿ ಆಗಿದ್ದಂಥ ಘಟನೆ ಏನಿದೆ, ಆ ಒಂದು ಘಟನೆ ಸಂಭವಿಸಿ ಅದು ಕಂಪ್ಲೀಟ್ ಆಗೋದಕ್ಕೆ ಇನ್ನು 1 ವಾರ ಅಂದರೆ 7 ದಿನಗಳು ಮಾತ್ರ ಬಾಕಿಯಾಗಿತ್ತು. ಅಂದರೆ ಈಗ ಏನು ಸಂಭವಿಸಿರುವಂಥ ಈ ಒಂದು ದುರಂತ ಏನಿದೆಯಲ್ಲ, ಅಲ್ಲಿಂದ 2 ಕಿಲೋಮೀಟರ್ ದೂರದಲ್ಲೇ ಆ ಒಂದು ಘಟನೆ ಕೂಡ ಸಂಭವಿಸಿತ್ತು. ಆ ಒಂದು ಘಟನೆ ಮಾಸೋದಕ್ಕೆ 5 ವರ್ಷ ಮಾತ್ರ, ಅಂದರೆ 7 ದಿನಗಳು ಮಾತ್ರ ಬಾಕಿ ಇತ್ತು 5 ವರ್ಷ ತುಂಬೋದಕ್ಕೆ. ಇವತ್ತು ಅದೇ ಜಾಗದಲ್ಲಿ ಘಟನೆ ಸಂಭವಿಸಿದೆ. ನೋಡಿ, ಅಲ್ಲಿರುವಂಥ ಮನೆಗಳಾಗಿರ್ಬೋದು, ಅಂಗಡಿ ಮುಂಗಟ್ಟು, ಅವರ ಸ್ಥಳೀಯ ನಿವಾಸಿಗಳ ವಾಹನಗಳು ಎಲ್ಲವೂ ಕೂಡ ಮಣ್ಣಿನಲ್ಲಿ ಹೂತು ಹೋಗಿದೆ. ಜೊತೆಗೆ ಆ ಒಂದು ಚುರಲ್ಮಾಲ ಅನ್ನುವ ಏನು ಪ್ರದೇಶ ಇದೆ, ಆ ಪ್ರದೇಶದ ಭಾಗದಲ್ಲಿರುವಂಥ ಒಂದು ಸ್ಕೂಲ್ ಏನಿದೆ, ಆ ಸ್ಕೂಲಿನ ಬಳಿ ಪ್ರಮುಖವಾಗಿ ಈ ಒಂದು ಘಟನೆ ಆಗಿರುವಂಥದ್ದು. ಅಲ್ಲಿ ಆಗಿರುವಂಥ ಘಟನೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗಿರುವಂಥದ್ದು. ಯಾಕೆಂದ್ರೆ ಪ್ರಮುಖವಾಗಿ ನಮ್ಮ ಪ್ರತಿನಿಧಿ ವಿನೋದ್ ಕೂಡ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ? ಎಲ್ಲಿದ್ದೀರಿ? ಕೇರಳದ ಈ ದುರಂತ, ಇದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನು ಹಂಚ್ಕೊಳ್ತಾ ಹೋಗೋದಾದ್ರೆ. ಸದ್ಯಕ್ಕೆ ಈಗ ಏನು ಕೇರಳದ ವಯನಾಡಿನಲ್ಲಿರುವಂತಹ ಬೆಪ್ಪಾಡಿಯ ಏನು ಪ್ರಾಥಮಿಕ ಆರೋಗ್ಯ ಚಿಕಿತ್ಸಾ ಕೇಂದ್ರದಲ್ಲಿದ್ದೇನೆ. ಇಲ್ಲಿ ದೃಶ್ಯ ಗಮನಿಸ್ತಾ ಇರ್ಬೋದು. ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಅಲ್ಲಿ ಏನು ಗುಡ್ಡ ಕುಸಿತ ಆಗಿದೆ, ಅಲ್ಲಿರುವಂತಹ ಪ್ರತಿಯೊಬ್ಬರನ್ನು ಕೂಡ ಈ ಒಂದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ತಂದು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಭಾಗದಲ್ಲಿ ಈಗಾಗಲೇ ಯಾರೆಲ್ಲ ಮೃತಪಟ್ಟಿದ್ದಾರೆ ಅವರ ಶವಗಳಲ್ಲೂ ಕೂಡ ಈಗಾಗಲೇ ತಂದು ಅವರ ಯಾರ್ಯಾರು ವಾರಿಸ್ತಾ ಇದ್ದಾರೆ ಅವರು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ತನಕ ನಮಗೆ ದೃಶ್ಯದಲ್ಲಿ ಕಾಣೋಕೆ ಸಿಗ್ತಾ ಇದೆ. ವಿನೋದ್, ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಹಂಚ್ಕೊಳ್ಳಿ. ಸ್ಮಿತಾ, ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಗುಡ್ಡ ಎಲ್ಲಿ ಕುಸಿತ ಆಗಿದೆ ಆ ಒಂದು ಸ್ಥಳದಲ್ಲಿದ್ದ ಸುಮಾರು 2 ಗ್ರಾಮಗಳೇನಿತ್ತು, ಆ ಗ್ರಾಮದ ಜನರು ಈಗ ಸಾಕಷ್ಟು ಸಂಕಷ್ಟದಲ್ಲಿರುವಂಥದ್ದು. ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಆಸ್ಪತ್ರೆಗೆ ಬಂದು ತಮ್ಮವರನ್ನ ಕಳೆದುಕೊಳ್ಳುವಂಥವ್ರನ್ನ ಐಡೆಂಟಿಫಿಕೇಶನ್ ಮಾಡುವಂಥದ್ದೇ ದೊಡ್ಡ ಸವಾಲಾಗ್ತಾ ಇರುವಂಥದ್ದು. ಆ ಒಂದು ಕಂಪಾರ್ಟ್ಮೆಂಟಲ್ಲಿ ಗಮನಿಸ್ತಾ ಇರ್ಬೋದು, ಒಬ್ಬರಿಗೆ ಬರೀ ಕಾಲಿದೆ, ಒಬ್ಬರಿಗೆ ಕೈ ಇದೆ. ಈ ರೀತಿಯಾದಂತಹ ಸ್ಥಿತಿ ಈಗ ಬೆಪ್ಪಾಡಿ ಗ್ರಾಮದಲ್ಲಿರುವಂಥದ್ದು. ಪ್ರತಿಯೊಬ್ಬರು ಕೂಡ ತಮ್ಮವರೆಲ್ಲ ಐಡೆಂಟಿಫಿಕೇಶನ್ ಮಾಡೋದೇ ಭಾಳ ಕಷ್ಟದ ಸಂಗತಿಯಾಗಿದೆ. ಪೊಲೀಸರು ಎಲ್ಲರನ್ನೂ ಕೂಡ ಅವ್ರು ಎಲ್ಲಿದ್ದರು, ಯಾವ ಸ್ಥಳಗಳಿದ್ದರು ಎಲ್ಲವನ್ನೂ ಕೂಡ ಐಡೆಂಟಿಫಿಕೇಶನ್ ಮಾಡುವಂಥದ್ದೇ ದೊಡ್ಡ ಸವಾಲಿನ ಕೆಲಸ ಆಗಿರುವಂಥದ್ದು. ಸ್ಮಿತಾ, ಮಾತನಾಡಿಸ್ಬೋದಾ? ಅಲ್ಲಿನ ಸ್ಥಳೀಯರು ಯಾರಾದರೂ ಮಾತನಾಡ್ತಾರಾ? ಸಾಧ್ಯ ಆದರೆ ಕನ್ನಡ ಗೊತ್ತಿರೋ ಸಾಧ್ಯತೆಗಳು ಕಡಿಮೆ. ಬಟ್ ಈ ದುರಂತ ಹೆಂಗಾಯ್ತು, ಏನು, ಅವ್ರು ಯಾರು ಕಳ್ಕೊಂಡಿದ್ದಾರೆ ಮಾತನಾಡಿಸ್ಬೋದಾ? ಅಥವಾ ಅಧಿಕಾರಿಗಳು ಯಾರಾದರೂ ಸಂಪರ್ಕಕ್ಕೆ ಸಿಕ್ಕಿದ್ರೆ ವಿನೋದ್, ಅದರ ಜೊತೆಗೆ ಬೇರೆನೆಲ್ಲ ಗಮನಿಸ್ತಾ ಇದ್ರಿ, ರೆಸ್ಕ್ಯೂ ಆಪರೇಷನ್ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಇದನ್ನೆಲ್ಲ ಹಂಚ್ಕೊಳ್ತಾ ಹೋಗ್ಬೋದಾ? ನನಗೆ ಮಾಡಕ್ಕೆ ಇಲ್ಲ ಅಂದ್ರೆ ನನಗೆ ಫೋನ್ ಮಾಡಕ್ಕೆ. ಈಗ ಪ್ರಾಥಮಿಕವಾಗಿ ಸಿಗ್ತಿರೋ ಪ್ರಕಾರವಾಗಿ ಸ್ಮಿತಾ, ಈಗಾಗಲೇ ಏನು ರೆಸ್ಕ್ಯೂ ಆಪರೇಷನ್ ಬಗ್ಗೆ ಮಾತಾಡೋದಾದರೆ ಈಗಾಗಲೇ ಗುಡ್ಡ ಏರ್ ಕುಸಿದೆ. ಆ ಒಂದು ಸ್ಥಳದಲ್ಲಿ 100ಕ್ಕೂ ಹೆಚ್ಚು ಸ್ವಯಂ ಸೇವಕ ಸಿಬ್ಬಂದಿಗಳಿರ್ಬೋದು. ಪ್ರತಿಯೊಬ್ಬರು ಕೂಡ ಎಲ್ಲರಲ್ಲೂ ಕೂಡ ಬಚಾವ್ ಮಾಡುವಂತಹ ಕೆಲಸದಲ್ಲಿ ನಿರತರಾಗಿದೆ. ಯಾರೆಲ್ಲ ಬದುಕಿ ಉಳಿದಿದ್ದಾರೆ ಅವರೆಲ್ಲ ಐಡೆಂಟಿಫಿಕೇಶನ್ ಮಾಡಿ ಅವರೆಲ್ಲ ಕರೆತರುವಂತಹ ಕೆಲಸಗಳಾಗ್ತಾ ಇದೆ. ನೀವು ಬೆಪ್ಪಾಡಿ ಗ್ರಾಮದಲ್ಲಿ ದೃಶ್ಯ ಗಮನಿಸ್ತಾ ಗೊತ್ತಾಗುತ್ತೆ. ಸುಮಾರು 50ಕ್ಕೂ ಹೆಚ್ಚು ಗ್ರಾಮಗಳು ಅಲ್ಲೇ ಆಂಬ್ಯುಲೆನ್ಸ್ಗಳು ಕೂಡ ಈಗಾಗಲೇ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ತಮ್ಮ ಸೇವೆಯಲ್ಲಿ ನಿರತರಾಗಿರುವಂಥದ್ದು. ಯಾರು ಕೂಡ ಯಾರ್ಯಾರೆಲ್ಲ ಕಳ್ಕೊಂಡಿದ್ದಾರೆ ಅವರೆಲ್ಲ
ಐಡೆಂಟಿಫಿಕೇಶನ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಅಧಿಕಾರಿಗಳಿರ್ಬೋದು, ಇಲ್ಲಿನ ಜನಪ್ರತಿನಿಧಿಗಳಿರ್ಬೋದು, ಎಲ್ಲರೂ ಕೂಡ ಬಂದು ತಮ್ಮವರನ್ನ ಕೈಯಲ್ಲಿ ಈಗಾಗಲೇ ರಕ್ಷಣೆ ಮಾಡೋದಿರ್ಬೋದು, ಜೊತೆಗೆ ಯಾವ ರೀತಿಯಾದಂತಹ ರಕ್ಷಣೆ ಮಾಡಬೇಕಾಗುತ್ತೆ ಅದೆಲ್ಲವನ್ನೂ ಕೂಡ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಈ ದೃಶ್ಯದಾಗ ಗಮನಿಸಿದ್ರೆ ಗೊತ್ತಾಗುತ್ತೆ, ಅಷ್ಟರ ಮಟ್ಟಿಗೆ ಇಲ್ಲಿ ಆಸ್ಪತ್ರೆ ಮುಂಭಾಗದಲ್ಲಿ ದೊಡ್ಡ ಮಟ್ಟದ ಜನ ಸೇರಿದ್ದಾರೆ. ಜೊತೆಗೆ ಸಾಲಾಗಿ ಮಲಗಿಸಿರುವಂತಹ ಮೃತದೇಹಗಳು ಕೂಡ ಈಗ ಅವರನ್ನು ಐಡೆಂಟಿಫಿಕೇಶನ್ ಮಾಡೋದೇ ದೊಡ್ಡ ಸವಾಲಿನ ಕೆಲಸ ಆಗಿದೆ. ಜೊತೆಗೆ ಇಲ್ಲಿ ಈಗಾಗಲೇ ಮೆಪ್ಪಾಡಿ ಗ್ರಾಮದಲ್ಲಿರುವಂತಹ ಭೂಕುಸಿತ ಏನಾಗಿದೆ, ಸುಮಾರು 2 ಗ್ರಾಮಗಳು ಕೂಡ ನೀರಲ್ಲಿ ಕೊಚ್ಚೋಗಿರುವಂಥ, ಜೊತೆಗೆ ಮಣ್ಣಿನಲ್ಲಿ ಇನ್ನಷ್ಟು ಜನರು ಕೂಡ ಕುಸಿತವಲ್ಲ ಅಂದರೆ ಮಣ್ಣಿನ ಒಳಗಡೆಯೇ ಮೃತಪಟ್ಟಿರುವಂತಹ ಸಾಧ್ಯತೆ ಇದೆ. ಎಲ್ಲರನ್ನೂ ಕೂಡ ಅವರನ್ನು ತರುವಂತಹ ಕೆಲಸಗಳಾಗ್ತಾ ಇದೆ. ಜೊತೆಗೆ ಅವರನ್ನ ಅಂದರೆ ಇಲ್ಲಿ ಅಧಿಕಾರಿಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ಬಂದು ಅವರನ್ನು ಮಾತಾಡಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಇಲ್ಲಿ ಅಂದರೆ ಜನಪ್ರತಿನಿಧಿಗಳು ನಮ್ಗೆ ಯಾರು ಅಷ್ಟು ಪರಿಚಯ ಇಲ್ಲದ ಕಾರಣಕ್ಕಾಗಿ ಯಾರೆಲ್ಲ ಮಾತಾಡಿಸ್ಬೇಕು ಅನ್ನೋದು ಈಗ ಐಡೆಂಟಿಫಿಕೇಶನ್ ದೊರಕ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಒಂದು ಸ್ವಲ್ಪ ಹೊತ್ತಲ್ಲಿ ಅವರನ್ನು ಮಾತನಾಡಿಸಿ ಕಳಿಸುವಂತಹ ಕೆಲಸವನ್ನು ಮಾಡ್ತೀವಿ. ಸದ್ಯಕ್ಕೆ ನಾವು ಅವರ ಸರ್ ವಾಟ್ಸ್ ಯುವರ್ ನೇಮ್? My name is Jay Silan. I am the MLA of nearest constituency, adjacent constituency, Gudalur MLA. I just heard and came to see the bodies. It's very sad. I don't know words to say. Sir, how many people are dead, sir? Sir, properly we don't know the number of people who are died. Nearly 80, more than 50 bodies came to brought to here. Okay. Apart from that, now the rescue process are going on. Okay. So the death rate will go rise high. Sir, name of the villages destroyed by the water. What is the name of the village? Actually, I am nearest Tamil Nadu MLA. Okay, Tamil Nadu. Tamil Nadu MLA, just to see. That's the only, no? Churalmala Mundakai. Churalmala Mundakai. Yes. Sir, rescue operation is going. Going, sir. I didn't go to that place. Rescue operations are going and rescue teams are there. I just came to the hospital to see the bodies and condition of this man. When you see the people, sir, what you feel, sir? No words to say. Everywhere is there is how can we say? It's a very sad and unimaginable. It should not be happen. Hereafter, it should not be repeated. That's the reason. The government any compensation for the dead people? Definitely, the government will give compensation. At least it has to be decided by the Kerala government. Definitely, the government will give the compensation. We can't say. Treatment facilities, sir, for the patients. You see, number of people rescued are brought to this hospital. Hundreds of bodies are here. Hundreds of people are here admitted. I think treatment will be given properly. Sir, for which villages, sir? How many This is Meppadi Gram Panchayat, Vellarimala village. Okay. How many people are in that village? Normally, this is the estate area. Estate laborers living in the area. The mainly this is only for one way for the road, only for the areas vehicle and not available. The bridges are going outside. The peoples, one of the Mundakai peoples are singly stay that area. Only helicopter for taking peoples. Still, how many people are there in that village, sir? No idea. Minimum 115 families are there. Okay. In a ward, the Meppadi Gram Panchayat, 14 ward Mundakai. Okay. Yes. Like 14 watts, sir. No. Number of one of the ward, the Mundakai. The ward only for the